ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಇಷ್ಟಪಡ್ತಾ ಇರುವ ವ್ಯಕ್ತಿ ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಅದನ್ನು ಕೇಳೋಣ. ಇಲ್ಲೊಂದು ಬಿಲ್ಡಿಂಗ್ ಬ್ಲಾಕ್ಸ್ ಬರ್ತಾರೆ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ಲಾಯಲ್ ಹಾರ್ಟ್ ಬರ್ತಾ ಇದೆ. ಬಿಲ್ಡಿಂಗ್ ಬ್ಲಾಕ್ಸ್, ಲಾಯಲ್ ಹಾರ್ಟ್, ನೆವರ್ ಎಂಡಿಂಗ್ ಸ್ಟೋರಿ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. 2 ಕಾರ್ಡ್ ಅದಾಗಿ ಬಿದ್ದಿದೆ, ಇದೇ ಇರಲಿ. ಯು ಆರ್ ದಿ ಮೋಸ್ಟ್ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಫಾರ್ ಮೀ ಅನ್ನೋದಿದೆ ಇಲ್ಲಿ. ಲೆಟ್ ಅಸ್ ಫರ್ಗೆಟ್ ದಿ ಪಾಸ್ಟ್ ಆ್ಯಂಡ್ ಸ್ಟಾರ್ಟ್ ಎ ನ್ಯೂ ಜರ್ನಿ ಅನ್ನೋದು ಬರ್ತಾ ಇದೆ ಇಲ್ಲಿ. ಬಾಟಮ್ನಲ್ಲಿ ಮೈ ಲೈಫ್ ಈಸ್ ವರ್ತ್ಲೆಸ್ ವಿತೌಟ್ ಯು ಆ ಥರ ಹೇಳ್ತಾ ಇದ್ದಾರೆ. ಅವ್ರು ನಿಮ್ಗೇನು ಹೇಳಬೇಕು ಅಂದ್ಕೊಂಡಿದ್ದಾರೆ. ತುಂಬ ಕಷ್ಟಪಟ್ಟು ಈ ಫ್ರೆಂಡ್ಶಿಪ್ ಮುಂದುವರಿತಾ ಇದೆ ಹಾಗನ್ನಿಸ್ತಾ ಇದೆ. ಇಬ್ಬರಲ್ಲೂ ಅಡ್ಜಸ್ಟ್ಮೆಂಟ್ಸ್ ಇದೆ. ನೀವು ಅವ್ರಿಗೆ ಪ್ರೆಷಸ್ ಗಿಫ್ಟ್ ಆಫ್ ಗಾಡ್ ಆ ಥರ ಹೇಳ್ತಾ ಇದ್ದಾರೆ. ಹಿಂದಿಂದ ಏನೇನೋ ನಡೆದಿದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ, ಅದೆಲ್ಲ ಮರೆತು ಒಂದು ಹೊಸ ಜೀವನ ಮುಂದೆ ಶುರು ಮಾಡೋಣ ಆ ಥರ ಹೇಳ್ತಾ ಇದ್ದಾರೆ. ನೀವಿಲ್ಲದೆ ಅವ್ರಿಗೆ ಬೇಜಾರಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರಬಹುದು ನೋಡೋಣ. ಯಾರನ್ನೂ ಇಷ್ಟಪಟ್ಟಿರ್ತೀರಾ, ಕೆಲವು ಸರಿ ಮುಂದುವರಿಯೋಕ್ಕಾಗಲ್ಲ, ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಪ್ರಾಬ್ಲಮ್ಸ್ ಇರುತ್ತೆ. ಇವತ್ತಿನ ದಿವಸ ಅವ್ರು ನಿಮ್ಗೇನೋ ಹೇಳಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಏಸ್ ಆಫ್ ಸಾರ್ಟ್ಸ್ ಬರ್ತಾರೆ, ಮತ್ತೊಂದು 8 ಆಫ್ ಪ್ಯಾಂಟಿಕಲ್ಸ್, 2 ಆಫ್ ಪ್ಯಾಂಟಿಕಲ್ಸ್, ಮತ್ತೊಂದು 7 ಆಫ್ ಸಾರ್ಟ್ಸ್, 8 ಆಫ್ ವ್ಯಾಂಡ್ಸ್ ಇದೆ. ಇಲ್ಲಿ ದಿ ಹರ್ಮಿಟ್ ಕಾರ್ಡ್ ಬರ್ತಾ ಇದೆ. ಈ ಟೈಮಲ್ಲಿ ಲೋನ್ಲಿನೆಸ್ ಇದೆ. ಇಬ್ರು ನೋ ಕಾಂಟ್ಯಾಕ್ಟಲ್ಲಿ ಇರಬಹುದು, ಅಥವಾ ಮಾತಾಡ್ತಾ ಇದ್ರೂ ಅಂಥ ಒಂದು ಅಂಡರ್ಸ್ಟ್ಯಾಂಡಿಂಗ್ಸ್ ಇಲ್ಲ, ಕ್ಲೋಸ್ನೆಸ್ ಇಲ್ಲ, ಹಾಗೆ ಬರ್ತಾ ಇದೆ. ಬೇಜಾರಿದೆ, ಕನ್ಫ್ಯೂಷನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ. ಆಗಾಗ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು ನಿಮ್ಮಲ್ಲಿ. ಇದೊಂದು ನೆವರ್ ಎಂಡಿಂಗ್ ಸ್ಟೋರಿ ಅನ್ನೋದಿದೆ. ಮತ್ತೆ ನೀವಿಬ್ರು ಕನೆಕ್ಟ್ ಆಗ್ತಾ ಇದ್ರಿ, ಯಾಕೆಂದ್ರೆ ಅಲ್ಲೊಂದು ಒಳ್ಳೆ ಪ್ರೀತಿ ಭಾವನೆ ಇದೆ ಅನ್ನೋದು ಬರ್ತಾ ಇದೆ. ಇಲ್ಲಿ ಲಾಯಲ್ ಹಾರ್ಟ್ ಇದೆ. ಒಳ್ಳೆ ಫ್ರೆಂಡ್ಶಿಪ್ ಇದ್ರೂ ಏನು ಡಿಸಿಷನ್ ತಗೊಳಕ್ಕಾಗದಿರುವಂಥ ಪರಿಸ್ಥಿತಿ ಇಲ್ಲಿ ಇದೆ ಅನ್ನೋದು ಬರ್ತಾ ಇದೆ. ಕೆಲವು ದಿವಸಗಳಿಂದ ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರಬಹುದು, ನಿಮಗೆ ಹೇಳ್ದೆ ದೂರ ಆಗಿರಬಹುದು. ಯಾವುದೇ ರೀಸನ್ ನಿಮಗೆ ಗೊತ್ತಾಗ್ತಾ ಇಲ್ಲ. ಅದರಲ್ಲಿ ಅವ್ರದ್ದೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು, ಏನೋ ಪ್ರಾಬ್ಲಮ್ಸ್ ಇಲ್ಲಿ ಕಾಣ್ತಾ ಇದೆ. ನೀವು ಇದನ್ನ ಬ್ಲಾಕ್ ಬೈ ಬ್ಲಾಕ್ ಬಿಲ್ಡ್ ಮಾಡಿದೀರಾ ಅಂತ ಅನ್ನಿಸ್ತಾ ಇದೆ. ಗ್ರಾಜ್ಯುಯಲ್ ಆಗಿ ನಿಮ್ಮಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ, ಆದರೆ ಈಗ ಅಟ್ಯಾಚ್ಮೆಂಟ್ ಬೆಳೆದಿದೆ. ಮತ್ತೆ ಹಾಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ಇದೆ. ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಇದೆ. ಇಲ್ಲಿ ಅಕ್ಸೆಪ್ಟೆನ್ಸ್ ಇಶ್ಯೂ ಕಾಣ್ತಾ ಇದೆ. ಕಮಿಟ್ಮೆಂಟ್ ಕೊಡೋಕ್ಕಾಗ್ತಾ ಇಲ್ಲದೆ ಇರಬಹುದು. ಏನೋ ಇಶ್ಯೂಸ್ ಇಲ್ಲಿ ಬರ್ತಾ ಇದೆ. ನಿಮ್ಮನ್ನ ಮಿಸ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ಅವ್ರ ಪರಿಸ್ಥಿತಿನ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಕ್ಕೂ ಇಷ್ಟ ಇಲ್ಲ. ಅದೆಲ್ಲ ಹೇಳಿ ನಿಮಗೆ ಬೇಜಾರು ಮಾಡೋ ಇಷ್ಟ ಇಲ್ಲ. ಆದ್ರಿಂದ ಇಲ್ಲಿ ಸೈಲೆಂಟ್ ಆಗಿದ್ದಾರೆ. ಆದರೆ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ, ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅನ್ನೋದಿದೆ. ಅದನ್ನ ಈ ಮುಖಾಂತರ ನಿಮ್ಗೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರಬಹುದು, ಹಾಗೂ ಇದೆ. ಯಾವುದೋ ಪಾಸ್ಟ್ ಲೈಫ್ ಕರ್ಮದಿಂದ ನೀವಿಬ್ರು ಭೇಟಿಯಾಗಿದ್ದೀರಾ, ಆದ್ರೆ ಇಲ್ಲಿ ಬ್ಲಾಕೇಜಸ್ ಇದೆ. ಪ್ರತಿಯೊಂದು ಸಂಬಂಧಗಳಲ್ಲೂ ಬ್ಲಾಕೇಜಸ್ ಇರುತ್ತೆ, ಅಥವಾ ಏನೋ ಪರಿಸ್ಥಿತಿಗಳಿರುತ್ತೆ. ಅಷ್ಟೊಂದು ಈಸಿಯಾಗಿ ಮೂವ್ ಮಾಡೋಕ್ಕಾಗಲ್ಲ. ಆದ್ರೆ ಅದನ್ನೆಲ್ಲ ಮೀರಿ ಬೆಳೆದಾಗ ಅದೊಂದು ಬ್ಯೂಟಿಫುಲ್ ರಿಲೇಶನ್ಶಿಪ್ ಅಂತ ಅನ್ಸುತ್ತೆ. ಅದಕ್ಕೆ ಇಬ್ಬರು ಪ್ರಯತ್ನನೂ ಬೇಕಾಗಿರುತ್ತೆ. ಇಲ್ಲಿ ಮತ್ತೆ ಏನ್ ಬರುತ್ತೆ ನೋಡೋಣ. ಯಾರಾದ್ರೂ ಒಬ್ರು ಹಿಂದೆ ಸರ್ದಾಗ ಅಲ್ಲಿ ಬೇಜಾರಿರುತ್ತೆ, ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ. ಆದ್ರೆ ಮುಂದೆ ಏನಿದೆ ಇಲ್ಲಿ ನೋಡೋಣ. 4 ಆಫ್ ಪ್ಯಾಂಟಿಕಲ್ಸ್, ದಿ ಹೆರಫೆಂಟ್, ದಿ ಫೂಲ್ ಕಾರ್ಡ್, 9 ಆಫ್ ವ್ಯಾಂಡ್ಸ್, ಹಾಗೆ ದಿ ಟವರ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು 10 ಆಫ್ ಕಪ್ಸ್ ಇದೆ. ನಿಮ್ಮ ಬಗ್ಗೆ ತುಂಬಾ ಕನಸುಗಳು ಕಾಣ್ತಾ ಇದ್ದಾರೆ ಅವರು.
ಮುಂದೆ ಮದುವೆ ಮಾಡ್ಕೋಬೇಕು, ನಿಮ್ಮ ಜೊತೆ ಜೀವನ ಮಾಡಬೇಕು, ಹಾಗೆಲ್ಲ ಕನಸುಗಳಿದೆ ಅವ್ರಿಗೆ. ಆದರೆ ಇಲ್ಲಿ ಅಡೆತಡೆಗಳಿದೆ, ಬ್ಲಾಕೇಜಸ್ ಇದೆ. ನಿಮಗೂ ಅವ್ರನ್ನ ಬಿಡಲಾರ್ದಂಥ ಪರಿಸ್ಥಿತಿ ಇದೆ. ಏನೋ ಅನ್ಸರ್ಟೇನಿಟಿ ಇದೆ ಮನಸ್ಸಲ್ಲಿ. ಶುರುವಿನಲ್ಲಿ ಇದ್ದಂಥ ಪ್ರೀತಿ ಈಗಿಲ್ಲ ಹಾಗೂ ಅನ್ನಿಸ್ತಾ ಇದೆ ನಿಮಗೆ. ಒಂದು ವ್ಯಕ್ತಿನ ಭೇಟಿಯಾದಾಗ ಅಲ್ಲಿ ಏನೋ ಸಂತೋಷ ಇರುತ್ತೆ, ಹಾಗೆ ಕ್ಯೂರಿಯಾಸಿಟಿ ಇರುತ್ತೆ, ಅಲ್ಲೊಂದು ಸುಂದರ ಪ್ರಪಂಚ ಇರುತ್ತೆ. ಆದರೆ ದಿನ ಕಳೆದ ಹಾಗೆ ಇದಿಷ್ಟೇನಾ ಅಂತ ಅನಿಸುತ್ತೆ. ಇಲ್ಲಿ ನೀವು ತುಂಬ ದೂರ ಬಂದಿದ್ದೀರಾ ಅನ್ನಿಸ್ತಾ ಇದೆ. ಯಾವುದೋ ವಿಷಯಕ್ಕೆ ಈ ಕನೆಕ್ಷನ್ ಸ್ಟಕ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಆ ವ್ಯಕ್ತಿಗೋಸ್ಕರ ನೀವು ಹಗಲು ರಾತ್ರಿ ಕಾಯ್ತಾ ಇದ್ದೀರಾ. ಆ ಮೆಸೇಜ್ಗೆ, ಆ ಕಾಲ್ಗೆ ನಿರೀಕ್ಷೆ ಮಾಡ್ತಾ ಇದ್ದೀರಾ. ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ. ನೀವಿಬ್ರು ಮತ್ತೆ ಕನೆಕ್ಟ್ ಆಗ್ತೀರಾ ಇಲ್ವಾ ಕೇಳೋಣ. ದಿ ಇನ್ನರ್ ವಾಯ್ಸ್ ಬರ್ತದೆ, ಕ್ರಿಯೇಟರ್ ಬರ್ತದೆ, ಸಾರೋ, ಐಸೋಲೇಷನ್, ಹಾಗೆ ಕಂಪ್ಲೀಷನ್ ಇದೆ ನೋಡಿ. ಗೈಡೆನ್ಸ್, ದಿ ಗೈಡೆನ್ಸ್ ಫ್ರಮ್ ದಿ ಯೂನಿವರ್ಸ್ ಏನಿದೆ ಅಂದಾಗ ನೀವಿಬ್ರು ಲಾಯಲ್ ಪಾರ್ಟ್ನರ್ಸ್ ಆಗಿದ್ದೀರಾ. ಆ ದೇವರು ಮಾಡಿದಂಥ ಸಂಬಂಧ ಇದಾಗಿರುತ್ತೆ. ಕೆಲವು ಸಂಬಂಧಗಳಲ್ಲಿ ಫ್ಯೂಚರ್ ಇರಲ್ಲ, ಪ್ರೀತಿ ಇರುತ್ತೆ, ಅಟ್ಯಾಚ್ಮೆಂಟ್ ಇರುತ್ತೆ, ಒಬ್ರನ್ನ ಒಬ್ರು ಬಿಡಲಾರ್ದಂಥ ಬಾಂಧವ್ಯ ಇರುತ್ತೆ. ಆದರೆ ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ. ಅದು ಗೊತ್ತಿದ್ದೂ ಅಟ್ರಾಕ್ಷನ್ ಇರುತ್ತೆ, ಅಲ್ಲಿ ಟೆಂಪ್ಟೇಷನ್ ಇರುತ್ತೆ. ಅದರಿಂದ ಇಲ್ಲಿ ಐಸೋಲೇಷನ್ ಇರುತ್ತೆ, ಆಗಾಗ ಆನ್ ಆ್ಯಂಡ್ ಆಫ್ ಇರುತ್ತೆ. ಸಾಕಷ್ಟು ಪ್ರಯತ್ನಗಳ ನಂತರ ಈ ಕನೆಕ್ಷನ್ನಲ್ಲಿ ಕಂಪ್ಲೀಷನ್ ಇದೆ ಅನ್ನೋದು ಹೇಳ್ತಾ ಇದೆ. ಈ ಕನೆಕ್ಷನ್ನ ಬ್ಲಾಕ್ ಬೈ ಬ್ಲಾಕ್ ಬಿಲ್ಡ್ ಮಾಡಿದ್ದೀರಾ, ಹಾಗೆ ಎಂಡ್ ಮಾಡಬೇಕು ಅನ್ನೋದೂ ಬರ್ತಾ ಇದೆ. ಇಲ್ಲಿ ನಿಮ್ಮ ಪ್ರಯತ್ನದ ಅವಶ್ಯಕತೆ ಇದೆ. ಇದಕ್ಕೆ ಏಂಜಲ್ಸಿಂದ ನೀವೇನು ಮಾಡಬೇಕಾಗುತ್ತೆ, ಏನು ಸರೆಂಡರ್ ಮಾಡಬೇಕಾಗುತ್ತೆ ಕೇಳೋಣ. ಸರೆಂಡರ್ ಫ್ರಸ್ಟ್ರೇಷನ್ ಬರ್ತದೆ. ಸರೆಂಡರ್ ಯುವರ್ ಅಟ್ಯಾಚ್ಮೆಂಟ್ಸ್ ಟು ರಿಸಲ್ಟ್ಸ್ ಅನ್ನೋದು ಬರ್ತಾರೆ. ಇಲ್ಲಿ ನಿಮ್ಮ ಫ್ರಸ್ಟ್ರೇಷನ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ನೀವು ಕಾಯ್ತಾ ಇದ್ದೀರಾ, ಅವ್ರಿಗೂ ಭಾವನೆಗಳಿದೆ ನಿಮ್ಮ ಮೇಲೆ, ಯಾವುದೇ ಡಿಸಿಷನ್ ತಗೊಳಕ್ಕಾಗ್ತಾ ಇಲ್ಲ. ಆದರೆ ಎಲ್ಲದಕ್ಕೂ ಒಂದು ಡಿವೈನ್ ಟೈಮಿಂಗ್ ಅನ್ನೋದು ಇರುತ್ತೆ ಅಲ್ವಾ. ಮುಂದೆ ಏನಾಗುತ್ತೆ ಅನ್ನೋ ರಿಸಲ್ಟ್ಸ್ಗೆ ನೀವು ಕಾಯ್ತಾ ಇದ್ದೀರಾ. ಫ್ರಸ್ಟ್ರೇಟ್ ಆಗಿದ್ದೀರಾ, ಆಂಗ್ಸೈಟಿ ಇದೆ. ಇಬ್ಬರೂ ಸೈಲೆಂಟ್ ಆಗಿದ್ದೀರಾ, ಅವರೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರಬಹುದು. ಆದರೆ ನಿಮ್ಮ ಮೇಲೆ ಭಾವನೆಗಳಿದೆ. ಆದರೆ ಈ ಸಿಚುಯೇಷನ್ನ ನೀವು ಕಾಮ್ ಆಗಿ ಫೇಸ್ ಮಾಡಬೇಕು ಅನ್ನೋದು ಬರ್ತಾ ಇದೆ. ಕೆಲವು ಕನೆಕ್ಷನ್ಗಳಲ್ಲಿ ಫೇತ್ ಆ್ಯಂಡ್ ಪೇಷನ್ಸ್ ವರ್ಕ್ ಆಗುತ್ತೆ. ಆದ್ದರಿಂದ ನಿಮ್ಮ ಪ್ರೇಯರ್ಸ್ನ ಮುಂದುವರಿಸಿ, ಆದಷ್ಟು ಯೂನಿವರ್ಸಲ್ಲಿ ನಂಬಿಕೆ ಇಡಿ. ಇದಕ್ಕೆ ಅವರು ಮತ್ತೆ ಇನ್ನೇನು ಹೇಳಬೇಕು ಅಂದ್ಕೊಂಡಿದ್ದಾರೆ ಕೇಳೋಣ. ಕಮ್ ಬ್ಯಾಕ್ ಇನ್ ಮೈ ಲೈಫ್ ಹಾಗೆ ಹೇಳ್ತಾ ಇದ್ದಾರೆ. ಇನ್ನೊಂದು, ಇಟ್ ವಾಸ್ ಮೈ ಫಾಲ್ಟ್ ಬಟ್ ಸ್ಟಿಲ್ ಐ ಬ್ಲೇಮ್ಡ್ ಯು ಹಾಗೆ ಹೇಳ್ತಾ ಇದ್ದಾರೆ. ಒನ್ ಮೋರ್ ಫೈನಲ್, ಐ ಸ್ಟಿಲ್ ರಿಮೆಂಬರ್ ದ ಡೇ ವಿ ಮೆಟ್ ಫಸ್ಟ್ ಹಾಗೆ ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ, ಐ ವಾಂಟ್ ಟು ರೀಕನ್ಸೈಲ್. ಒಳಗೆ ಮನಸ್ಸಲ್ಲಿ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ ಅನ್ನೋದಿದೆ. ಕಮ್ ಬ್ಯಾಕ್ ಇನ್ ಮೈ ಲೈಫ್ ಹಾಗೆ ಹೇಳ್ತಾ ಇದ್ದಾರೆ. ನೀವು ಮೊದಲು ಭೇಟಿಯಾದ ದಿನ ಇನ್ನೂ ನೆನಪಿದೆ ಅವ್ರಿಗೆ. ಅಲ್ಲೊಂದು ಹ್ಯಾಪಿನೆಸ್ ಇತ್ತು, ಸುಂದರ ಭಾವನೆಗಳಿದ್ವು. ಆ ದಿನ ಇನ್ನೂ ನೆನಪಿದೆ ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಆಗಿ ಐ ವಾಂಟ್ ಟು ರೀಕನ್ಸೈಲ್ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು, ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ. ನಿಮ್ಮನ್ನು ಕಳ್ಕೊಳ್ಳೋ ಇಷ್ಟ ಇಲ್ಲ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.